Hello students, welcome to Ishwari Taniksha channel. So students, some of the candidates are messaging in the Instagram. So most of the messages annu ನಾನು ನೋಡಿದ್ದೀನಿ. ಸೊ ಅದರಲ್ಲಿ ನಾನು ನೋಡಿರೋದೇನು ಅಂತಂದರೆ ಎಲ್ಲ ಕ್ಯಾಂಡಿಡೇಟ್ಸ್ ಕೇಳ್ತಾ ಇರೋದು ಮ್ಯಾಮ್ ಸೆಕೆಂಡ್ ರೌಂಡಲ್ಲಿ ಗೌರ್ನಮೆಂಟ್ ಸೀಟ್ ಅವೈಲೇಬಲ್ ಇರುತ್ತಾ ಅಂತ. ಯಾಕೆ ಅಂತಂದರೆ ಫಸ್ಟ್ ರೌಂಡಲ್ಲಿ ಗೌರ್ನಮೆಂಟ್ ಸೀಟ್ ಸಿಗದವರು ಹೇಗೆ ಬಿಡ್ತಾರೆ ಅಂತ. ಒನ್ಸ್ ಗೌರ್ನಮೆಂಟ್ ಸೀಟ್ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ಇರ್ತಾರೆ. ಸೊ ಗೌರ್ನಮೆಂಟ್ ಸೀಟ್ ಏನಕ್ಕೆ ಬಿಡ್ತಾರೆ? ಸೊ ಸೆಕೆಂಡ್ ರೌಂಡಲ್ಲಿ ಗೌರ್ನಮೆಂಟ್ ಸೀಟ್ ಅವೈಲೇಬಲ್ ಇರುತ್ತಾ ಇಲ್ಲ ಬರೀ ಪ್ರೈವೇಟ್ ಸೀಟ್ಸ್ ಮಾತ್ರ ಅವೈಲೇಬಲ್ ಇರುತ್ತಾ ಅಂತ. ಸೊ ಸ್ಟೂಡೆಂಟ್ಸ್, ವಿ ಆರ್ ಹಿಯರ್ ಟು ಮೋಟಿವೇಟ್ ಯು. ಸೊ ನಾವು ನಿಮ್ಮನ್ನ ಎಲ್ಲ ಸ್ಟೇಜಲ್ಲೂ ಮೋಟಿವೇಟ್ ಮಾಡಬೇಕು ಅಂತಲೇ ಈ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಸೊ ಇನ್ ದಿಸ್ ವಿಡಿಯೋ ಐ ವಿಲ್ ಶೋ ಯು ಲಾಸ್ಟ್ ಇಯರ್ ಹೌ ಮೆನಿ ಸೀಟ್ಸ್ ಗೌರ್ನಮೆಂಟ್ ಸೀಟ್ಸ್ ವೇರ್ ಅವೈಲೇಬಲ್. ಆ್ಯಂಡ್ ಕೆಲವೊಂದು ಮೆಸೇಜಸಲ್ಲಿ ಮ್ಯಾಮ್ ಈ ಮಾರ್ಕ್ಗೆ ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ ಕ್ವೆಶನ್ಸ್ ಕೇಳ್ತಾನೆ ಇದ್ರಿ. ಸೊ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಐ ಆಮ್ ಅವಾಯ್ಡಿಂಗ್. ಏನಕ್ಕೆ ಅಂತಂದರೆ ಸಿಗಲ್ಲ ಅಂತಂದರೆ ಇಟ್ ಇಸ್ ಲೈಕ್ ಡಿಮೋಟಿವೇಟಿಂಗ್. ಸೊ ನನಗೆ ಯಾರಿಗೂ ಡಿಮೋಟಿವೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ವಿ ಕಾಂಟ್ ಸೇ ವಾಟ್ ಹ್ಯಾಪನ್ಸ್ ಇನ್ ದಿ ನೆಕ್ಸ್ಟ್ ಸ್ಟೆಪ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬೇಕಾದರೂ ಆಗ್ಬೋದು. ಸೊ ದಟ್ ಈಸ್ ವೈ. ಸೊ ಇನ್ ಅ ನೆಗೆಟಿವ್ ವೇ ಐ ಡೋಂಟ್ ವಾಂಟ್ ಟು ಗಿವ್ ಕಮೆಂಟ್ ಟು ಎನಿ ಒನ್. ಸೊ ನೀವು ನಾನು ಮೆಸೇಜ್ ನೋಡಿದ್ರೇನು ಕಮೆಂಟ್ ಮಾಡ್ತಾ ಇಲ್ವಲ್ಲ ಅಂತ ಅನ್ಕೋಬೇಡಿ. ಸೊ ಎಲ್ಲರೂ ಹೋಪ್ ಇಟ್ಕೊಳ್ಳಿ ಸಿಕ್ಕೇ ಸಿಗುತ್ತೆ ಅಂತ. ಸೊ ಟಿಲ್ ಲಾಸ್ಟ್ ರೌಂಡ್ ಕೀಪ್ ಟ್ರೈಯಿಂಗ್. ಸೊ ಈ ವಿಡಿಯೋದಲ್ಲಿ ಲಾಸ್ಟ್ ಇಯರು ಗೌರ್ನಮೆಂಟ್ ಸೀಟು ಸೆಕೆಂಡ್ ರೌಂಡಲ್ಲಿ ಎಷ್ಟು ಇತ್ತು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ನೋಡ್ಬೋದು BMCನಲ್ಲಿ 2 AG ಕ್ಯಾಟಗರಿಗೆ 1 ಸೀಟ್ ಇತ್ತು, 3 AG ಕ್ಯಾಟಗರಿಗೆ 1 ಸೀಟ್ ಅವೈಲೇಬಲ್ ಇತ್ತು, 3 BG ಕ್ಯಾಟಗರಿಗೆ 1 ಇತ್ತು. ಜನರಲ್ ಮೆರಿಟಲ್ಲಿ ನೋಡಿ ಸ್ಟೂಡೆಂಟ್ಸ್ 15 ಸೀಟ್ಸ್ ಅವೈಲೇಬಲ್ ಇತ್ತು. ಆಮೇಲೆ ಟೋಟಲ್ ನೀವು ನೋಡೋದಾದರೆ ಟೋಟಲ್ 25 ಸೀಟ್ಸ್ ವೇರ್ ಅವೈಲೇಬಲ್ ಇನ್ BMC. ಸೊ BMCಯಲ್ಲಿ ಸಿಕ್ಕಿದ್ರೆ ಬಿಡಲ್ಲ ಅಂತ ಅನ್ಕೊತಾ ಇರ್ತೀವಿ. ಬಟ್ ಏನಾಗುತ್ತೆ ಅಂತಂದರೆ ಮೇ ಬಿ ಅದರ್ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಸಿಕ್ಕೋ ಅವರು ಆ ಸೀಟ್ನ ತೊಗೊಂಡಿರ್ಬೋದು. ಸೊ ಫಸ್ಟ್ ರೌಂಡಲ್ಲಿ ಇಷ್ಟೇ ಸೀಟ್ಸ್ ಅವೈಲೇಬಲ್ ಇರುತ್ತಾ ಈ ವರ್ಷವೂ ಸೆಕೆಂಡ್ ರೌಂಡಲ್ಲಿ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಡೆಫಿನೆಟ್, ಬಟ್ ಶ್ಯೂರ್ಲಿ ಸಮ್ ಸೀಟ್ಸ್ ವಿಲ್ ಬಿ ದರ್. ಸೊ BMCನಲ್ಲಿ ಲಾಸ್ಟ್ ಇಯರು 25 ಸೀಟ್ಸು ಅವೈಲೇಬಲ್ ಇತ್ತು. ಆ ಥರ ಎಲ್ಲ ಕಾಲೇಜಲ್ಲೂ ನೋಡ್ಬೋದು. ಅಂಬೇಡ್ಕರ್ ಮೆಡಿಕಲ್ ಕಾಲೇಜಲ್ಲಿ 3 ಸೀಟ್ಸ್ ಅವೈಲೇಬಲ್ ಇತ್ತು. ಆಮೇಲೆ ಕಿಮ್ಸಲ್ಲಿ 1 ಸೀಟ್ ಅವೈಲೇಬಲ್ ಇತ್ತು. ಸೊ ಆ ಥರ ಆಲ್ಮೋಸ್ಟ್ ಎಲ್ಲ ಕಾಲೇಜಸ್ಸು ಸೀಟ್ಸು ಅವೈಲೇಬಲ್ ಇದೆ. ಸೊ ಕೆಳಗಡೆ ನೋಡಿದ್ರೆ ನೋಡಿ ಜನರಲ್ ಮೆರಿಟಲ್ಲಿ ಎಷ್ಟೊಂದು ಸೀಟ್ಸ್ ಅವೈಲೇಬಲ್ ಇದೆ ನೋಡಿ. ಸೊ ಟೋಟಲ್ ನಂಬರ್ ಆಫ್ ಸೀಟ್ಸ್ ಇನ್ ಜನರಲ್ ಮೆರಿಟ್ 84. ಸೊ 84 ಗೌರ್ನಮೆಂಟ್ ಸೀಟ್ಸ್ ವೇರ್ ಅವೈಲೇಬಲ್ ಇನ್ ಸೆಕೆಂಡ್ ರೌಂಡ್. ಸೊ ಟೋಟಲ್ ನೀವು ನೋಡೋದಾದರೆ 156 ಎಲ್ಲ ಕ್ಯಾಟಗರಿ ಸೀಟ್ಸು ಎಲ್ಲ ಸೇರಿ ನೋಡೋದಾದರೆ ನಿಮಗೆ 156 ಸೀಟ್ಸ್ ಗೌರ್ನಮೆಂಟ್ ಸೀಟ್ಸ್ ವೇರ್ ಅವೈಲೇಬಲ್. ಸೊ ಸ್ಟೂಡೆಂಟ್ಸ್ ಡೆಫಿನೆಟ್ ಆಗಿ ಸೆಕೆಂಡ್ ರೌಂಡಲ್ಲಿ ಗೌರ್ನಮೆಂಟ್ ಸೀಟು ಸಹ ಇರುತ್ತೆ, ಪ್ರೈವೇಟ್ ಸೀಟ್ಸು ಸಹ ಇರುತ್ತೆ. ಸೊ ಪ್ರೈವೇಟ್ ಸೀಟ್ಸು ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು, ಬಟ್ ಗೌರ್ನಮೆಂಟ್ ಸೀಟ್ ಅಂತೂ ಇದ್ದೇ ಇರುತ್ತೆ. ಸೊ ಡೋಂಟ್ ವರಿ, ಯು ವಿಲ್ ಗೆಟ್. ಸೊ ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ಸೊ ಆಲ್ವೇಸ್ ಬಿ ಕಾನ್ಫಿಡೆಂಟ್ ಆ್ಯಂಡ್ ಹೋಪ್ ಇರಲಿ ನಿಮ್ಮ ಹತ್ರ ಸಿಗುತ್ತೆ ಅನ್ನೋ ಥರ ಪಾಸಿಟಿವ್ ಆಗಿ ಇರಿ. ಸೊ ಸ್ಟೇ ಪಾಸಿಟಿವ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಆಲ್ ದ ವೆರಿ ಬೆಸ್ಟ್.